ನಮಸ್ಕಾರ ಪ್ರಿಯ ಮಿಥುನ ರಾಶಿಯವರೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ಮಿಥುನ ರಾಶಿಯವರೇ. ಈ ವಿಡಿಯೋ ನಿಮಗೆ ಬಂದಿದೆ ಅಂತಂದರೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಬಂದಿರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು, ಇದರಲ್ಲಿ ಬರ್ತಿರುವಂತಹ ಮಾರ್ಗದರ್ಶನಗಳನ್ನು ನೀವು ತಗೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಮಿಥುನ ರಾಶಿಯವರೇ, ಜಾನ್ವರಿ 2026 ನಿಮ್ಮ ಮಾತು, ನಿಮ್ಮ ಯೋಚನೆ ಮತ್ತು ನಿಮ್ಮ ನಿರ್ಧಾರಗಳನ್ನು ಪರೀಕ್ಷೆ ಮಾಡುವ ತಿಂಗಳು. ಇದು ಒಂದು ಭಯ ತೋರಿಸುವಂತಹ ಭವಿಷ್ಯವಾಣಿಯಲ್ಲ. ಇಲ್ಲಿ ಆದಷ್ಟು ಪಾಸಿಟಿವ್ ಆಗಿ ವಿಚಾರಗಳನ್ನು ನಿಮಗೆ ಡೆಲಿವರಿ ಮಾಡಬೇಕು ಅಂತ ಮಾಡಿರುವಂತಹ ವಿಡಿಯೋ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಇದರಲ್ಲಿ ಬರುವಂತಹ ಪ್ರತಿಯೊಂದು ಗೈಡೆನ್ಸ್ಗಳನ್ನು ನೀವು ಆದಷ್ಟು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ವೀಕ್ಷಕರೇ, ನೀವು ಮೊದಲನೇ ಸಾರ್ತಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೂ ಲೈಕ್ ಬಟನ್ನ ಒತ್ತಿ ಕಮೆಂಟ್ಸನ್ನು ಕೂಡ ನೀವು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನೀವು ಮಿಥುನ ರಾಶಿಯವರು ಸ್ವಲ್ಪ ಚುರುಕು, ಬುದ್ಧಿವಂತರು ಹಾಗೂ ಮಾತು ನಿಮ್ಮ ಕಡೆನೇ ಇರುತ್ತೆ. ಯಾವುದೇ ಒಂದು ಸಮಯದಲ್ಲಾಗಲಿ ದುರ್ಬಲತೆಯನ್ನು ನೀವು ತೋರಿಸ್ಕೊಳ್ಳೋ ಅಂಥ ವ್ಯಕ್ತಿಗಳಲ್ಲ. ವೇದಿಕೆ ಯಾವುದೇ ಇರಲಿ, ನೀವು ಮಿಥುನ ರಾಶಿಯವರು ನಿಮ್ಮ ಬುದ್ಧಿ ಮತ್ತು ನಿಮ್ಮ ಸಂಭಾಷಣೆಯ ಒಂದು ಶಕ್ತಿಯಿಂದ ಎಲ್ಲರ ಗಮನ ಸೆಳೆಯುವಂತಹ ವ್ಯಕ್ತಿತ್ವ ನಿಮ್ಮದು. ಬನ್ನಿ ವೀಕ್ಷಕರೇ, ನಾವು ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಹಾಗೆ ಟ್ಯಾರೋ ಕಾರ್ಡ್ಗಳಿಗೆ ಎನರ್ಜಿನ ಪೆಂಡಲಮ್ ಮೂಲಕ ಕೊಡೋಣ. ಜಾನ್ವರಿ 2026 ನಿಮಗೆ ಸುಖ, ಸಂತೋಷ, ನೆಮ್ಮದಿಯನ್ನು ಭಗವಂತ ಕರುಣಿಸಲಿ. ಜೀವನದಲ್ಲಿ ಎಲ್ಲವೂ ನಿಮ್ಮ ಇಚ್ಛೆಯಂತೆ ನಡೀಲಿ, ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ನಾನು ಕೇಳ್ಕೊತೀನಿ. ಭಗವಂತ ನಿಮಗೆ ಆರೋಗ್ಯ, ಆಯುಷನ್ನು ಕೊಟ್ಟು ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಲಿ ಅಂತ ಪೆಂಡುಲಮ್ಮಿಂದ ನಾನೀಗ ಚಾರ್ಜ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಅಸ್ತು. ಬನ್ನಿ ವೀಕ್ಷಕರೇ, ಇನ್ನು ತಡ ಮಾಡೋದು ಬೇಡ, ಕಾರ್ಡ್ಗಳನ್ನು ಶಫಲ್ ಮಾಡೋಣ ಹಾಗೂ ಸ್ಪ್ರೆಡ್ ಮಾಡ್ತಾ ನಾವು ಏನು ವಿಚಾರಗಳು ಬಂದಿದೆ, ಭವಿಷ್ಯವಾಣಿ ಏನು ಬಂದಿದೆ ಅನ್ನೋದನ್ನು ನಾವು ನೋಡೋಣ. ವೀಕ್ಷಕರೇ, ಈಗ ನಮಗೆ ಕೆಲವೊಂದು ಕಾರ್ಡ್ಗಳು ಬಂದಿದೆ. ಈ ಕಾರ್ಡ್ಗಳಲ್ಲಿ ನಿಮಗೆ ಏನು ಬರ್ತಾ ಇದೆ, ಏನು ವಿಚಾರ ಇದೆ ಅಂತ ನಾವು ನೋಡೋಣ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬುಧ ದೇವರೇ ಅಂತ ನೀವು ಬರೆಯೋದನ್ನು ದಯವಿಟ್ಟು ಮರಿಬೇಡಿ. ಬುಧದೇವರು ನಿಮಗೆ ಜ್ಞಾನವನ್ನು ದಯಪಾಲಿಸ್ತಾ ಇದ್ದಾರೆ. ಆ ಜ್ಞಾನವನ್ನು ನೀವು ಸಂಪೂರ್ಣವಾಗಿ ಪಡೆದುಕೊಂಡು ಜಾನ್ವರಿ 2026 ನಿಮ್ಮ ಪರವಾಗಿ ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಓವರಾಲ್ ಎನರ್ಜಿನ ನಾನೀಗ ಮೊದಲನೇ ಕಾರ್ಡಿಂದ ತೆಗಿತಾ ಇದ್ದೀನಿ. ಈ ಕಾರ್ಡ್ ದಿ ಮೆಜಿಷಿಯನ್. ಈ ಕಾರ್ಡ್ ನೋಡಿ, ಈ ತಿಂಗಳಲ್ಲಿ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಈಡೇರುವಂತಹ ತಿಂಗಳು. ಇಲ್ಲಿ ಈ ಮೆಜಿಷಿಯನ್ ಏನು ಮಾಡ್ತಾ ಇದ್ದಾರೆ, ತನಗೆ ಇಷ್ಟವಾದಂತಹ ವಿಚಾರಗಳನ್ನು ಮ್ಯಾನಿಫೆಸ್ಟ್ ಮಾಡ್ತಿರುವಂತಹ ಒಂದು ಚಿಹ್ನೆ ಇದು. ಈ ತಿಂಗಳು ನಿಮ್ಮ ಕೈಯಲ್ಲಿ ಶಕ್ತಿ ಇದೆ. ನೀವು ಹೇಗೆ ಬಳಸ್ಕೊತೀರೋ ಅದರದ್ದು ಫಲ ನಿಮಗೆ ಸಿಗುತ್ತೆ. ನೀವು ಕೆಟ್ಟ ದಾರಿಯನ್ನು ಹಿಡಿದ್ರೆ ಕೆಟ್ಟದಾಗತ್ತೆ, ಹಾಗೆ ಒಳ್ಳೆ ದಾರಿಯನ್ನು ಹಿಡಿದ್ರೆ ಒಳ್ಳೆಯದಾಗತ್ತೆ. ಕೆಟ್ಟದು ಯಾಕೆ ಬೇಕಲ್ವಾ? ನಾವು ಆದಷ್ಟು ಒಳ್ಳೆ ವಿಚಾರದ ಕಡೆನೇ ಇರೋಣ. ಮಿಥುನ ರಾಶಿಯವರೇ, ಮೆಜಿಷಿಯನ್ ಕಾರ್ಡ್ ಬಂದಿದೆ. ಇದು ತುಂಬಾ ಪಾಸಿಟಿವ್ ಕಾರ್ಡ್. ಈ ಕಾರ್ಡಲ್ಲಿ ಹೇಳ್ತಾ ಇದೆ, ಶಕ್ತಿ ನಿಮ್ಮ ಹತ್ರ ಇದೆ, ಆ ಶಕ್ತಿನ ಉಪಯೋಗಿಸ್ಕೊಳ್ಳಿ ಅಂತ. ಮಿಥುನ ರಾಶಿಯವರೇ, ಈ ಕಾರ್ಡ್ ಮೂಲಕ ನಾನು ನಿಮಗೆ ಕೇಳ್ಕೊಳ್ಳೋದೇನೆಂದರೆ, ಆದಷ್ಟು ಪಾಸಿಟಿವ್ ಆಗಿರಿ. ನಿಮ್ಮ ಸುಪ್ತ ಮನಸ್ಸು ಖುಷಿಯಾಗಿರಲಿ. ಖುಷಿಯಾಗಿರುವ ಮನಸ್ಸು ಒಳ್ಳೆ ವಿಚಾರನೇ ಯಾವತ್ತೂ ಯೋಚನೆ ಮಾಡುತ್ತೆ. ಬನ್ನಿ ವೀಕ್ಷಕರೇ, ನೆಕ್ಸ್ಟ್ ಕಾರ್ಡ್ ಏನಿದೆ ಅದನ್ನು ನೋಡೋಣ. ವೀಕ್ಷಕರೇ, ನಮಗೆ ಈಗ ಎರಡನೇ ಕಾರ್ಡ್ ಬಂದಿದೆ, ಪೇಜ್ ಆಫ್ ಸ್ವಾರ್ಡ್ಸ್. ಈ ಪೇಜ್ ಆಫ್ ಸ್ವಾರ್ಡ್ಸ್ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದೆ, ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಬೇಕು, ಹಾಗೆ ಕಾನ್ಸಂಟ್ರೇಷನ್ನ ಹೆಚ್ಚು ಮಾಡುವಂತಹ ತಿಂಗಳು ಜಾನ್ವರಿ 2026 ಅಂತ. ನಿಮಗೆ ಗಮನ ಹಿಡಿದ್ರೆ ನೀವು ಫಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ನಾನು ಪ್ರತಿ ವಿಡಿಯೋನಲ್ಲೂ ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಆದಷ್ಟು ಮೊಬೈಲ್ನ ದೂರ ಇಟ್ಕೊಳ್ಳಿ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಮೊಬೈಲ್ ಅಡ್ಡಿ ಆಗದಲ್ಲೇ ಇರೋ ಥರ ದಯಮಾಡಿ ನೋಡ್ಕೊಳ್ಳಿ. ನಾನು ಜಾನ್ವರಿ 2026 ವಿಡಿಯೋನ ಇಲ್ಲಿವರೆಗೂ ಯಾವ್ಯಾವ ರಾಶಿಗಳ ಮೇಲೆ ನಾನು ಮಾಡಿದ್ದೀನೋ ಅದರಲ್ಲಿ ಎಜುಕೇಷನ್ ವಿಚಾರದಲ್ಲಿ ನನಗೆ ಈ ಕಾರ್ಡನೇ ಪ್ರತಿ ಸರ್ತಿ ಬರ್ತಾ ಇದೆ. ಇದರರ್ಥ ಜಾನ್ವರಿ 2026 ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಅಂತ. ಬ್ಯಾಕ್ಲಾಗ್ಗಳನ್ನ ಇಟ್ಕೊಂಡಿದ್ದೀರಾ, ನಿಮ್ಮ ಪರೀಕ್ಷೆಗಳನ್ನು ಮತ್ತೆ ಬರಿಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಈ ಬ್ಯಾಕ್ಲಾಗ್ಗಳು ಕ್ಲಿಯರ್ ಆಗುವಂತಹ ಸಮಯ ಜಾನ್ವರಿ 2026 ಇದೆ ಅಂತ ನನಗೆ ಈ ಕಾರ್ಡ್ ಪದೇ ಪದೇ ಬರೋದ್ರಿಂದ ನನಗಿಲ್ಲಿ ಅರ್ಥ ಆಗ್ತಾ ಇದೆ.
ಪ್ರತಿ ಸಾರ್ತಿನೂ ಶಿಕ್ಷಣದ ವಿಚಾರವಾಗಿ ನಾನು ಸೋಫಾರ್ ಮಾಡಿರೋ ಎಲ್ಲ ವಿಡಿಯೋದಲ್ಲೂ ಪೇಜ್ ಆಫ್ ಸ್ವಾಟ್ಸೇ ನನಗೆ ಬರ್ತಾ ಇದೆ. ಅದರರ್ಥ ವಿದ್ಯಾರ್ಥಿಗಳಿಗೆ ಜಾನ್ವರಿ 2026 ತುಂಬ ಚೆನ್ನಾಗಿದೆ ಅಂತ ಅರ್ಥ. ದಯಮಾಡಿ ಓದೋದ್ರ ಕಡೆ ಗಮನ ಕೊಡಿ, ಮೊಬೈಲ್ಗಳಿಂದ ದೂರ ಇರಿ. ನೀವೆಷ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತೀರೋ ಅಷ್ಟು ಮುಂದೆ ಹೊರಡ್ತೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಬನ್ನಿ ವೀಕ್ಷಕರೇ, ನೆಕ್ಸ್ಟ್ ಕಾರ್ಡನ್ನು ನಾವು ನೋಡೋಣ. ನೆಕ್ಸ್ಟ್ ಕಾರ್ಡ್ ಬಂದಿದೆ 3 ಆಫ್ ಪೆಂಟಕಲ್ಸ್. ಈ 3 ಆಫ್ ಪೆಂಟಕಲ್ಸ್ ಜೊತೆಗೆ ನಾನು ಮೆಜಿಷಿಯನ್ನ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಮೆಜಿಷಿಯನ್ ಕಾರ್ಡ್ ಬಂದು ನಿಮ್ಮ ಮ್ಯಾನಿಫೆಸ್ಟೇಷನಿಗೆ ಬೇಕಾಗುವಂತಹ ಒಂದು ಕಾರ್ಡ್. ಇದನ್ನು ನಾವು ನೋಡೋದ್ರಿಂದ ಕೂಡ ನಮ್ಮ ತಲೆಯಲ್ಲಿ ಕೆಲವೊಂದು ವಿಚಾರಗಳು ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಆ ಕಾರ್ಡಿಗೆ ಅಷ್ಟು ಎನರ್ಜಿ ಇದೆ. ಯಾವ ಫೀಲ್ಡಲ್ಲಿರೋರಿಗೆ ಈ ಮೆಜಿಷಿಯನ್ ಕಾರ್ಡ್ ಮತ್ತು ಈ 3 ಆಫ್ ಪೆಂಟಿಕಲ್ಸ್ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದೆ ಅಂತಂದರೆ ಕಮ್ಯುನಿಕೇಷನ್, ಮೀಡಿಯಾ ಮತ್ತು ಟೀಚಿಂಗ್, ಮಾರ್ಕೆಟಿಂಗ್ ಈ ಇಂಡಸ್ಟ್ರಿನಲ್ಲಿರುವಂಥವ್ರಿಗೆ ಜಾನ್ವರಿ 2026 ತುಂಬ ಚೆನ್ನಾಗಿದೆ. 3 ಆಫ್ ಪೆಂಟಿಕಲ್ಸ್ ಮತ್ತು ಮೆಜಿಷಿಯನ್ ಈ ಎರಡು ಕಾರ್ಡ್ ಹೇಳ್ತಾ ಇದೆ ಮಾತು ಜಾಸ್ತಿ ಆಗ್ತಾ ಇದೆ, ಕೆಲಸ ಕಡಿಮೆ ಆಗ್ತಾ ಇದೆ ಅಂತ. ದಯಮಾಡಿ ಇದನ್ನು ಒಂದು ಗೈಡೆನ್ಸ್ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಒಂದು ವಾರ್ನಿಂಗ್ ಅಂತನಾದರೂ ಅಂದ್ಕೊಳ್ಳಿ. ನಿಮಗೆ ಜಾನ್ವರಿ 2026 ಸ್ವಲ್ಪ ಮಾತು ಜಾಸ್ತಿ ಇರ್ತದೆ. ದಯಮಾಡಿ ಮಾತನ್ನು ಕಡಿಮೆ ಮಾಡಿ ಕೆಲಸನ ಜಾಸ್ತಿ ಮಾಡೋದ್ರ ಕಡೆ ಗಮನ ಕೊಡಿ ಅಂತ ಈ ಎರಡು ಕಾರ್ಡ್ಗಳು ನಿಮಗೆ ಒತ್ತಿ ಹೇಳ್ತಾ ಇದೆ. ಬನ್ನಿ ವೀಕ್ಷಕರೇ, ನೆಕ್ಸ್ಟ್ ಕಾರ್ಡ್ ಏನು ಬರ್ತಾ ಇದೆ ನೋಡೋಣ. ನೆಕ್ಸ್ಟ್ ಕಾರ್ಡ್ ಬಂದಿದೆ ವೀಕ್ಷಕರೇ 2 ಆಫ್ ಪೆಂಟಕಲ್ಸ್. 2 ಆಫ್ ಪೆಂಟಕಲ್ಸ್ ಏನಿದೆ ಅಂತಂದರೆ ಇಲ್ಲಿ ನೋಡಿ, ಹಣ ಬರುತ್ತೆ, ಹಾಗೆ ನೀವು ಅದನ್ನು ಖರ್ಚು ಮಾಡುವಂತಹ ಒಂದು ಉದ್ದೇಶ ಕೂಡ ಜಾಸ್ತಿ ಆಗುತ್ತೆ. ಈ ಕಾರ್ಡನ್ನು ನಾನು ನಿಮ್ಮ ಹಣಕಾಸು ಅಥವಾ ಫೈನಾನ್ಸಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಇಂಟ್ಯೂಷನ್ ಹೇಳ್ತಿರೋ ಪ್ರಕಾರ ನಿಮಗೆ ಹಣ ಬರೋದು ಜಾಸ್ತಿ ಇದೆ, ಹಾಗೆ ಖರ್ಚು ಕೂಡ ಜಾಸ್ತಿ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನೀವು ಎಷ್ಟು ರಾಂಗ್ ಡಿಸಿಷನ್ನ ತಗೊಂಡು, ಎಷ್ಟು ಕನ್ಫ್ಯೂಷನ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅಥವಾ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತಿರೋ ಜಾನ್ವರಿ 2026 ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ದಯವಿಟ್ಟು ಸ್ವಲ್ಪ ಹಣದ ವೆಚ್ಚವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹಾಗೆಯೇ ಹಣ ಏನು ಬರ್ತಾ ಇದೆ ಅದನ್ನು ಆದಷ್ಟು ನಿಮ್ಮ ಉಪಯೋಗಕ್ಕೆ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಈ ಕಾರ್ಡ್ ನಮಗೆ ಕ್ಲಿಯರಾಗಿ ಹೇಳ್ತಾ ಇದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋ ಒಂದು ಗಾದೆ ಮಾತನ್ನು ನೀವು ಕೇಳಿರ್ತೀರಲ್ವ ವೀಕ್ಷಕರೇ. ಆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತಹ ಗಾದೆ ಮಾತನ್ನು ನೀವು ಈ ಕಾರ್ಡ್ ಜೊತೆಗೆ ಜೋಡಣೆ ಮಾಡಿಕೊಂಡು ನೀವು ಜಾನ್ವರಿ 2026 ದಯಮಾಡಿ ನಿಮ್ಮ ಅನುಕೂಲ ಆಗೋ ಥರ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಬನ್ನಿ ವೀಕ್ಷಕರೇ, ಈಗ ನೆಕ್ಸ್ಟ್ ಕಾರ್ಡ್ನ ನೋಡೋಣ. ನೆಕ್ಸ್ಟ್ ಕಾರ್ಡ್ ನಾನು ತೆಗೆದಿದ್ದೀನಿ ದಿ ಲವರ್ಸ್. ದಿ ಲವರ್ಸ್ ಕಾರ್ಡ್ ನನಗೆ ಇಲ್ಲಿ ಪ್ರೀತಿ, ಪ್ರೇಮ ಹಾಗೂ ವಿವಾಹದ ಮೇಲೆ ಈ ಕಾರ್ಡ್ಗಳನ್ನು ನಾನು ಹೇಳಬೇಕು ಅಂತ ಅಂದ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಇನ್ನೊಂದು ಕಾರ್ಡನ್ನು ಹೇಳಬೇಕು ಅಂತ ಅಂದ್ಕೊತಾ ಇದ್ದೀನಿ, ಜಸ್ಟಿಸ್. ಇಂಟ್ಯೂಷನ್ ಹೇಳ್ತಾ ಇದೆ ನೀವು ಮಾತುಕತೆ ಇಲ್ಲ ಅಂತಂದರೆ ಸಂಬಂಧಗಳಿಗೆ ಬೆಲೆ ಇಲ್ಲ ಅಂತ. ನೀವು ಆದಷ್ಟು ಮಾತನ್ನು ಆಡಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಬೇಕು ಅಂತ ಇಲ್ಲಿ ಬರ್ತಾ ಇದೆ. ಹಾಗೆ ಮದುವೆ ಆಗಿರುವಂಥವ್ರು ಏನಿದ್ದೀರಾ, ನಿಮ್ಮಲ್ಲಿ ಸ್ಪಷ್ಟತೆ ಮುಖ್ಯ ಆಗಿದೆ. ನೀವೇನೇ ತಡವಾಗಿ ನಿರ್ಧಾರಗಳನ್ನು ತಗೊಂಡ್ರು ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ನೀವು ತಗೊಳ್ಳೋ ನಿರ್ಧಾರಗಳನ್ನ ಸ್ವಲ್ಪ ಸ್ಪಷ್ಟವಾಗಿ ತಗೊಳ್ಬೇಕು. ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಯಾರಾದರೂ ಒಬ್ಬರು ಮೆಂಟರ್ ಅಥವಾ ನಿಮ್ಮ ಮನೆಯಲ್ಲಿ ದೊಡ್ಡವರು ಯಾರಾದರೂ ಇದ್ದಾಗ ಅವ್ರ ಹತ್ರ ಕೇಳ್ಕೊಂಡಾದ್ರೂ ನಿರ್ಧಾರ ತಗೊಳ್ಳಿ. ದುಡುಕಿ ನಿರ್ಧಾರಗಳನ್ನು ತಗೊಳ್ಬೇಡಿ. ಮದುವೆ ವಿಚಾರದಲ್ಲಿ ನಿಮ್ಮ ಮಕ್ಕಳ ಮದುವೆ ವಿಚಾರ ಆಗಿರ್ಬೋದು, ಈಗ ನೋಡಿ ನಿಮ್ಮ ಮಗಳು ಅಥವಾ ನಿಮ್ಮ ಮಗ ಯಾರನ್ನೋ ಇಷ್ಟಪಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗೋದಾದ್ರೂ ಇರ್ಬೋದು. ನೀವು ಅವಾಗ ಕೋಪ ಮಾಡಿಕೊಂಡು ಅವ್ರ ಮೇಲೆ ಕೈ ಮಾಡುವಂತಹ ವಿಚಾರಗಳಿರ್ಬೋದು. ಒಟ್ಟಾರೆ ನೀವು ದುಡುಕಿ ನಿರ್ಧಾರ ತಗೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ ದುಡುಕಿ ನಿರ್ಧಾರಗಳನ್ನು ತಗೊಳ್ಬೇಡಿ ಅಂತ ಇಲ್ಲಿ ನನಗೆ ಜಸ್ಟಿಸ್ ಕಾರ್ಡ್ ನನ್ನ ಇಂಟ್ಯೂಷನಲ್ಲಿ ಹೇಳ್ತಾ ಇರೋದು. ದಯಮಾಡಿ ನೀವು ಆದಷ್ಟು ನಿಮ್ಮ ಫ್ಯಾಮಿಲಿ ಕಡೆ ಗಮನ ಕೊಡಿ. ಆದಷ್ಟು ನಿಮ್ಮ ತಗೊಳ್ಳೋ ನಿರ್ಧಾರಗಳು ಸ್ಪಷ್ಟವಾಗಿರಲಿ. ಎಲ್ಲರಿಗೂ ಉಳಿತವಾಗುವಂತಹ, ಎಲ್ಲರಿಗೂ ಉಚಿತವಾಗುವಂತಹ ಒಂದು ನಿರ್ಧಾರನ ತಗೊಂಡು ಫ್ಯಾಮಿಲಿಯ ಖುಷಿನ ನೋಡೋದಕ್ಕೆ ಇಷ್ಟಪಡಿ ನೀವು ಅಂತ ನಾನು ಹೇಳ್ತಾ ಇದ್ದೀನಿ. ಈಗೋ ಬೇಡ, ಮತ್ತು ನಿಮ್ಮಲ್ಲಿ ಸ್ವಯಂ ಪ್ರತಿಷ್ಠೆಗಳು ಬೇಡ. ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸಬೇಕು, ನಿಮ್ಮ ಹೆಂಡತಿ ಮಗುನ ಪ್ರೀತಿಸಬೇಕು, ಅದರಲ್ಲಿರುವಂತಹ ಹಿರೀಕರನ್ನ ನೀವು ಪ್ರೀತಿಸಬೇಕಾಗ್ತದೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಮಗೆ ಈ ಜಸ್ಟಿಸ್ ಕಾರ್ಡ್ ಹೇಳ್ತಾ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಏನು ಕ್ಲಿಯರಾಗಿ ಹೇಳ್ತಾ ಇದೆ, ಸಂಬಂಧಗಳು ಇಂಪಾರ್ಟೆಂಟು, ಮಾತುಕತೆ ಆಡಿ ಜಗಳಗಳನ್ನು ಆಡ್ದಂಗೆ ನೋಡ್ಕೊಳ್ಳಿ ಅಂತ. ಹಾಗೆ ಜಸ್ಟಿಸ್ ಕಾರ್ಡ್ ಏನು ಹೇಳ್ತಾ ಇದೆ, ಸಂಬಂಧಗಳಲ್ಲಿ ಜಗಳ ಆಗೋದನ್ನ ತಡೀರಿ. ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಯಲ್ಲಿರೋರಿಗೆ ನೋವಾಗ್ದಂಗೆ ನೋಡ್ಕೊಳ್ಳಿ. ಹಾಗಂತ ಹೇಳ್ಬಿಟ್ಟು ನಿಮ್ಮ ಫ್ಯಾಮಿಲಿಗೆ ಉಚಿತವಾಗಿರ್ಬೇಕಂತ ಇನ್ನೊಬ್ಬರಿಗೆ ಹರ್ಟ್ ಮಾಡಿ ಅಂತ ಈ ಕಾರ್ಡ್ ಹೇಳ್ತಾ ಇಲ್ಲ. ಯಾರಿಗೂ ನೋವಾಗ್ದಂಗೆ ನಡ್ಕೊಳ್ಳೋಕೆ ಟ್ರೈ ಮಾಡಿ ಅಂತ ಈ ಕಾರ್ಡ್ ಹೇಳ್ತಾ ಇರೋದು. ಅರ್ಥನ ನೀವು ಅರ್ಥವಾಗಿ ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಾನು ಕೇಳ್ಕೊತೀನಿ. ಬನ್ನಿ ವೀಕ್ಷಕರೇ, ನಾವು ನೆಕ್ಸ್ಟ್ ಕಾರ್ಡನ್ನು ನೋಡೋಣ.
ದಿ ಹರ್ಮಿಟ್ ಈ ಕಾರ್ಡ್ ಬಂದಿದೆ ನಿಮಗೆ. ಇದು ಸ್ಪಿರಿಚುಯಾಲಿಟಿಗೆ ನನಗೆ ಈ ಜಾನ್ವರಿ 2026 ಪೇಜ್ ಆಫ್ ಸ್ವಾಟ್ಸ್ ಥರನೇ ಈ ಹರ್ಮಿಟ್ ಕಾರ್ಡ್ ಕೂಡ ನನಗೆ ಪದೇ ಪದೇ ಬರ್ತಾ ಇದೆ. ಸ್ಪಿರಿಚುಯಾಲಿಟಿಗೆ ಇದು ಮಾಡಿಸಿರುವಂತಹ ಕಾರ್ಡ್. ಶಬ್ದ ಕಡಿಮೆ ಮಾಡಿ, ಮೌನದಲ್ಲಿ ಉತ್ತರ ಮಾಡಿ ಅಂತಲೇ ಈ ಕಾರ್ಡಿನ ಅರ್ಥ. ನಾನು ನಿಮಗೆ ಈ ಮಿಥುನ ರಾಶಿಯವರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದಯವಿಟ್ಟು ಯಾರ್ಯಾರು ಯೋಗ ಅಥವಾ ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿಲ್ವೋ ದಯವಿಟ್ಟು ಸ್ಟಾರ್ಟ್ ಮಾಡಿ. ಜಾನ್ವರಿ 2026 ನಿಮಗೆ ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡೋದಕ್ಕೆ ಒಳ್ಳೆಯದಾಗಲಿ ಅಂತ. ಮೆಡಿಟೇಷನ್ ನೀವು ಸ್ಟಾರ್ಟ್ ಮಾಡಿದಷ್ಟು ನಿಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ, ಹಾಗೂ ನಿಮ್ಮ ನಿಜವಾದ ಗುರು ಯಾರು ಅನ್ನೋದನ್ನು ನೀವು ಕನೆಕ್ಟ್ ಮಾಡ್ಕೊಳ್ಬೇಕು. ನೀವೆಷ್ಟೋ ಜನ ಗುರುನ ಹುಡುಕ್ತಾ ಇರ್ತೀರ, ಬಟ್ ನಿಮಗೆ ಗುರು ಸಿಕ್ಕೇ ಇರೋದಿಲ್ಲ. ಕೆಲವರೆಲ್ಲ ಸ್ವಲ್ಪ ಲೇಸಿಯಾಗಿ ಆನ್ಲೈನಲ್ಲಿ ಕುತ್ಕೊಂಡು ಗುರುಗಳನ್ನ ಹುಡುಕ್ತಾ ಇರ್ತಾರೆ, ಅದು ಕೂಡ ವರ್ಕ್ ಆಗೋದಿಲ್ಲ. ನಿಮಗೆ ಗುರು ಬೇಕು ಅಂತಂದರೆ ನೀವು ಸ್ವಯಂ ಹುಡುಕಬೇಕು. ನಿಮ್ಮ ಆತ್ಮಪ್ರಜ್ಞೆನಲ್ಲೂ ಕೂಡ ಹುಡುಕೋ ಒಂದು ಮೆಥಡ್ ಇದೆ, ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ. ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಎನರ್ಜಿ ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆದಾಗ ನಿಮಗೆ ನಿಮ್ಮ ಅತಿ ಮುಖ್ಯವಾಗಿರುವಂತಹ ಅಥವಾ ಯೋಗ್ಯ ಇರುವಂತಹ ಗುರು ಯಾರು ಅಂತ ನಿಮಗೆ ಮೆಡಿಟೇಷನ್ನಲ್ಲಾದರೂ ಕೂಡ ಗಮನಕ್ಕೆ ಬಂದೇ ಬರುತ್ತೆ. ನಿಮ್ಮ ದೇಹ ಅಷ್ಟು ಸೆನ್ಸಿಟಿವ್ ಆಗುತ್ತೆ ಯಾರು ನಿಮ್ಮ ಗುರು ಅಂತ ಗುರುತಿಸೋದಕ್ಕೆ. ಮೆಡಿಟೇಷನ್ ಮಾಡಿ, ಯೋಗ ಸ್ಟಾರ್ಟ್ ಮಾಡಿ, ಪ್ರಾಣಾಯಾಮ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಪಿರಿಚುಯಾಲಿಟಿಗೆ ತುಂಬ ಒಳ್ಳೆ ಟೈಮ್ ಬಂದಿದೆ ಜಾನ್ವರಿ 2026. ಇಲ್ಲಿವರೆಗೂ ಯಾರು ಇದನ್ನು ಶುರು ಮಾಡಿಲ್ಲೋ ದಯಮಾಡಿ ಶುರು ಮಾಡಿ, ನಿಮ್ಮ ಗುರುವಿಗೆ ರೀಚ್ ಆಗಲಿಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ವೀಕ್ಷಕರೇ, ನಿಮಗೆ ಉಪವಾಸ ಮಾಡಲಿಕ್ಕೆ ಇಷ್ಟ ಇದೆ ಅಥವಾ ಮಾಡಬಹುದು, ನಿಮ್ಮ ಕೈಲಾಗುತ್ತೆ ಅನ್ನೋದೇ ಆದರೆ ಬುಧವಾರ ಉಪವಾಸ ಮಾಡಿ. ಪುದೀನ ರೈಸ್ ಅಂತೆಲ್ಲ ಮಾಡ್ತೀರಲ್ವ, ಹಸಿರು ಬಣ್ಣ ಇರುವಂತಹ ರೈಸ್ನ ನೀವು ತಿನ್ನಬೇಕು ಬುಧವಾರ ಆದಷ್ಟು. ಮತ್ತು ಸಾತ್ವಿಕ್ ಫುಡ್ನ ತಿನ್ನೋಕ್ಕೆ ಟ್ರೈ ಮಾಡಿ ಬುಧವಾರ. ಯಾಕೆಂತಂದರೆ ಜಾನ್ವರಿ 2026 ಬುಧನ ಅನುಗ್ರಹ ಆಗ್ತಾ ಇದೆ ಅಂತ ಹೇಳ್ತಾ ಇರೋದ್ರಿಂದ ಜಾನ್ವರಿ 2026 ಬುಧನ ಅನುಗ್ರಹನ ನೀವು ಪಡ್ಕೊಳ್ಬೇಕಂತಂದರೆ ಆದಷ್ಟು ಹಸಿರು ಬಟ್ಟೆನ ತೊಡಲಿಕ್ಕೆ ಟ್ರೈ ಮಾಡಿ. ಹಾಗೆ ಹಸಿರು ಮಿಶ್ರಿತವಾದಂಥ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಟ್ರೈ ಮಾಡಿ. ನಮ್ಮ ಮನೆಯಲ್ಲಿ ಯಾವ ಭಗವಂತನ ಫೋಟೋ ಇದೆಯೋ ಅಲ್ಲೇ ನೀವು ಬುಧಗ್ರಹನ ನೆನಪು ಮಾಡಿಕೊಂಡು ಬುಧಗ್ರಹನ ಅನುಗ್ರಹ ಬೇಕು ಅಂತೇಳಿ ನೀವು ಆತನಿಗೆ ಹಸಿರು ತುಳಸಿ ಎಲೆ ಇಡೋದು ಕೂಡ ಉತ್ತಮ. ಏನು ತೊಂದರೆ ಇಲ್ಲ, ನೀವು ಇಡ್ಬೋದು. ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನು ಇಟ್ಟು ಪೂಜೆ ಮಾಡಿ. ಇಲ್ದಲ್ಲಿರೋ ಆಡಂಬರಗಳು ಬೇಡ, ಇಲ್ದಲ್ಲಿರುವಂತಹ ಸಡಗರ ಬೇಡ. ನಿಮ್ಮ ಕೈಲಿ ಏನು ಪರಿಶ್ರಮಕ್ಕೆ ತಕ್ಕನಾಗಿದೆ ಅದರಲ್ಲಿ ನೀವು ಪೂಜೆ ಮಾಡಿ ಅನುಗ್ರಹನ ಪಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಏನೇ ಒಂದು ಮಾಡಿದ್ರೂ ಕೂಡ ಪೂಜೆ ಹಂಗೆ ಮಾಡಬೇಕು, ಪೂಜೆ ಹಿಂಗೆ ಮಾಡಬೇಕು ಅಂತ ಸ್ಪೆಸಿಫಿಕ್ಕಾಗಿ ಎಷ್ಟೋ ಸ್ಟೆಪ್ಗಳಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ನಿಮ್ಮ ಮನಸಾರೆ ಮಾಡಿದ್ದ ಪೂಜೆಗಳಷ್ಟೇ ನಿಮಗೆ ಕೆಲಸ ಈಡೇರೋ ಅಂಥದ್ದು. ನೀವು ಮನಸ್ಸಲ್ಲಿ ಸಿಕ್ಕಾಬಟ್ಟೆ ಆಕಾಂಕ್ಷೆಗಳು, ತುಂಬಾ ದುರಾಸೆಗಳಿಟ್ಕೊಂಡು ನೀವು ಯಾವುದೇ ಪೂಜೆ ಮಾಡಿದ್ರೂ ಕೂಡ, ನೀವಂತಲ್ಲ ಇನ್ಕ್ಲೂಡಿಂಗ್ ನಾನು ಕೂಡ ಯಾವುದೇ ಪೂಜೆ ಮಾಡಿದ್ರೂ ಅದು ವರ್ಕ್ ಆಗೋದಿಲ್ಲ. ನಾವು ತುಂಬ ಸರಳವಾಗಿ, ತುಂಬ ನೇಮಬದ್ಧವಾಗಿ ಹಾಗೂ ಮನಸ್ಪೂರ್ವಕವಾಗಿ ಮಾಡುವಂಥ ಪೂಜೆಗಳು ಮಾತ್ರನೇ ನಮ್ಗಳಿಗೆ ವರ್ಕ್ ಆಗೋದು ಅಲ್ವಾ. ನಿಮ್ಮ ಹತ್ರ ತುಳಸಿ ಎಲೆ ಇದೆಯಾ, ಆ ತುಳಸಿ ಎಲೆನೇ ಇಟ್ಟು ಪರಮಾತ್ಮನ ಹತ್ರ ನೀವು ಬೇಡ್ಕೊಳ್ಳಿ, ನನಗೆ ಜಾನ್ವರಿ 2026 ತುಂಬ ಚೆನ್ನಾಗಿರಲಿ, ಏನೇ ತೊಂದರೆಗಳು ಬಂದ್ರೂ ಭಗವಂತ ನನಗೆ ಅದನ್ನು ಎದುರಿಸುವಂಥ ಶಕ್ತಿ ಕೊಡಲಿ ಅಂತ ನೀವು ಕೇಳ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ವೀಕ್ಷಕರೇ, ಲಕ್ಕಿ ಡೇಟ್ಸ್ 5, 9, 14, 18, 23, 27 ಇದೆ. ಲಕ್ಕಿ ನಂಬರ್ಸ್ ಬಂದು 5, 9 ಮತ್ತು 14 ಇದೆ. ಹಾಗೆ ಲಕ್ಕಿ ಬಣ್ಣಗಳು ಯಾವುದು ಅಂದರೆ ಆಗಲೇ ಹೇಳಿದಾಗೆ ಹಸಿರು ಬಣ್ಣನ ಹಾಕ್ಕೊಳ್ಳಿ. ಹಾಗೆ ಲೈಟ್ ಯೆಲ್ಲೋ ಕಲರ್ನ ಕೂಡ ನೀವು ಬಳಸ್ಬೋದು. ಓಂ ಬೂಮ್ ಬುಧಾಯ ನಮಃ ಇದನ್ನು ಒಂದು 11 ಸಾರ್ತಿ ಅಥವಾ 21 ಸಾರ್ತಿ ಪ್ರತಿದಿನ ಹೇಳ್ಕೊಳ್ಳಿ. ಇಲ್ಲ ನನಗೆ ಪ್ರತಿದಿನ ಹೇಳ್ಕೊಳಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಬುಧವಾರನಾದರೂ ಇದನ್ನು ಹೇಳ್ಕೊಳ್ಳಿ. ವೀಕ್ಷಕರೇ, ವಿಡಿಯೋನ ಅಂತ್ಯದವರೆಗೆ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಇದು ನಿಮಗೋಸ್ಕರನೇ ಮಾಡಿರೋಂಥ ವಿಡಿಯೋ ಅಂತ ಅರ್ಥ. ನಿಮ್ಮ ಮಾತು ಬದಲಾಗಿದ್ದರೆ ನಿಮ್ಮ ಕರ್ಮ ಕೂಡ ಬದಲಾಗುತ್ತೆ. ಅಂದರೆ ಕೆಟ್ಟ ದಾರಿಯಲ್ಲಿ ನೀವೇನಾರು ಇದ್ದು ಆ ಕೆಟ್ಟ ದಾರಿಯನ್ನು ನೀವು ಅರ್ಥ ಮಾಡಿಕೊಂಡು ಕೆಟ್ಟ ದಾರಿಯಿಂದ ಒಳ್ಳೆ ದಾರಿಗೆ ಬಂದಿದ್ದೇ ಆಯಿತು ಅಂದರೆ ನಿಮ್ಮ ಜೀವನ ಸುಂದರವಾಗುತ್ತೆ ಅಂತ ಈ ಮಾತಿನ ಅರ್ಥ. ಭಗವದ್ಗೀತೆ ಹೇಳೋದು ಇದನ್ನೇ, ಕರ್ಮನ ಮಾಡು, ಫಲನ ದೇವ್ರಿಗೆ ಬಿಡು ಅಂತ. ಈ ವಿಡಿಯೋನಲ್ಲಿ ನಿಮಗೇನಾದರೂ ಅಲ್ಪ ಅಥವಾ ಸ್ವಲ್ಪ ಯಾವುದೋ ಒಂದು ಮಾರ್ಗದರ್ಶನ ಸಿಕ್ಕಿದೆ ಅನ್ನೋದೇ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ನಾನು ಇಲ್ಲಿ ನಿಮಗೆ ಯಾವುದೇ ಥರ ಶಾಕಿಂಗ್ ನ್ಯೂಸ್ ಕೊಟ್ಟಿಲ್ಲ, ಹಾಗೂ ಇಲ್ಲಿ ಯಾವುದೇ ಥರ ಒಂದು ಇಲ್ಲ ಸಲ್ಲದಂಥ ಕಲ್ಪನಾತೀತವಾದಂಥ ಮಾತುಗಳನ್ನು ಆಡಿಲ್ಲ. ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಟೈಮ್ನಲ್ಲಿ ನಿಮಗೆ ಹೇಳಬೇಕಾಗಿರುವಂಥ ವಿಚಾರಗಳನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಜೈ ಗಣೇಶ ಅಥವಾ ಜೈ ಬುಧದೇವ ಅಂತ. ನಮ್ಮ ಈ ಪ್ರಯತ್ನನ ನೀವು
ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.